ಎಲ್ಲರಿಗೂ ನಮಸ್ಕಾರ. ನಾನು ಪುಷ್ಪ ಅಂತ ಅಡಿಗಾಸ್ ಯಾತ್ರಾದಿಂದ ಸಿಂಗಾಪುರ್ ಮತ್ತು ಮಲೇಷಿಯಾ ಟ್ರಿಪ್ಗೆ ಬಂದಿದ್ದೀನಿ. ನಾವು ಇಂಡಿಯಾದಿಂದ ಸಿಂಗಾಪುರ್ ಬಂದಾಗ ಸಿಂಗಾಪುರ್ನಲ್ಲಿ ಒಬ್ರು ಮೇಯಪ್ಪನ್ ಅಂತ ಗೈಡ್ ಬಂದ್ರು. ಅವರು ನಮಗೆ ಸಿಂಗಾಪುರ್ ಪೂರ್ತಿ ತುಂಬಾ ಚೆನ್ನಾಗಿ ತೋರಿಸಿದ್ರು. ಮತ್ತೆ ಸಿಂಗಾಪುರ್ ನೋಡಿ ನಮಗಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಕ್ಲೆನ್ಲಿನೆಸ್ ಮತ್ತೆ ಇನ್ನೊಂದೇನು ಅಂದ್ರೆ ಫೈನ್ ಎರಡಕ್ಕೂ ಫೈನ್ ಅಂತ ಹೇಳಿದ್ದು ಚೆನ್ನಾಗಿತ್ತದು. ಆಮೇಲೆ ಇನ್ನೊಂದು ನಮ್ಮ ಏಜ್ ಆದವರು ನಾವೊಂದು 4 ಜನ, ಅದರಲ್ಲೂ ವೆಜಿಟೇರಿಯನ್ ಬಂದಿರೋದ್ರಿಂದ ನಮ್ಗೆ ತಿಂಡಿ ಅಷ್ಟು ಇದಾಗ್ಲಿಲ್ಲ. ಯಾಕಂದ್ರೆ ಬರೀ ಬ್ರೆಡ್ ಅಂತ. ಬಟ್ ಎಲ್ಲಾ ಕಡೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತೆ ಅಲ್ಲಿಂದ ನಮ್ಗೆ ಮಲ್ಲಿಕಾ ಮೇಡಮ್ ಗೈಡ್ ಆಗಿ ಮಲೇಷಿಯಾ ಕರ್ಕೊಂಡ್ ಬಂದ್ರು. ಮಲೇಷಿಯಾ ಮಾತ್ರ ಸೂಪರ್ಬ್, ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿತ್ತು. ನಮ್ಗೆ ತಿಂಡಿ ಕೂಡ ಅಲ್ಲಿ ಅದು ಎಷ್ಟು ವೆರೈಟೀಸ್ ಇತ್ತು ಅಂದ್ರೆ ಅದ್ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅನ್ನೋದೇ ನಮಗ್ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಇಲ್ಲೂ ಅಷ್ಟೇ ಶಾಪಿಂಗು ಮತ್ತೆ ಪ್ಲೇಸಸ್ ಅಂತೂ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಆ ಬಿಲ್ಡಿಂಗ್ಗಳಾಗ್ಲಿ ಅದರ ಹಿಸ್ಟ್ರಿಯನ್ನ ಮಲ್ಲಿಕಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಆ ಹಿಸ್ಟ್ರಿಯನ್ನ ನಾವು ತಿಳ್ಕೊಳ್ಳೋದ್ರೆ ಸುಮ್ನೆ ನೋಡಿದ್ರೆ ನಮ್ಗೆ ಅದರಿಂದ ಏನು ಉಪಯೋಗ ಆಗಲ್ಲ. ಆ ಹಿಸ್ಟ್ರಿ ಹೇಳಿದಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮತ್ತೆ ಎಲ್ಲ ಈಗ ನಾವು 19 ಜನ ಇದೀವಲ್ವಾ, 19 ಜನವು ಒಂದೇ ಫ್ಯಾಮಿಲಿ ತರ ಆಗ್ಬೋದು. ಆದ್ರೆ ಮತ್ತೆ